ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸು ಜನರಿಗೆ, ಪಾಲಿಟಿಷಿಯನ್ಸ್ಗಿಲ್ಲ. ಅವ್ರಿಗೆ ಯಾವ ರೂಲ್ಸ್ ಇಲ್ಲ, ಯಾವ ರೆಗ್ಯುಲೇಷನ್ಸ್ ಇಲ್ಲ. ಅವ್ರು ರಾಜರ ತರ ಇದ್ರು ರಾಜರ ತರ ಇರ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ರಾಜರಾಗೇ ಇರ್ತಾರೆ. ಆದ್ರೆ ನಾವು ಒಂದೊಂದು ರೂಪಾಯಿಗೆ ಲೆಕ್ಕ ಹಾಕ್ತಾ ಇರ್ಬೇಕು. ಈಗ ನೋಡಿ, ಬೇಸಿಗೆ ರಜೆ ಅಂತ ಮಕ್ಕಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಅಂದ್ರೂ ಮತ್ತೊಂದ್ಸರಿ ಯೋಚನೆ, ಮುಂದೆ ಪರಿಸ್ಥಿತಿ ಹೆಂಗಿರುತ್ತೆ ಏನೋಪ್ಪ, ನಾವು ಪ್ರವಾಸ ಅಂತ ದುಡ್ಡು ಖರ್ಚು ಮಾಡ್ಬಿಟ್ರೆ ನಾಳೆ ಎಲ್ಲದಕ್ಕೂ ಬಂದ್ಬಿಟ್ರೆ ಏನ್ ಮಾಡೋದು ಅಂತ ನಾವೆಲ್ಲರೂ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದಕ್ಕೆ ಯಾರ್ ಕಾರಣ? ಆ ಹುಚ್ಚ ಟ್ರಂಪ್ ಕಾರಣನಾ, ಅಥವಾ ನರೇಂದ್ರ ಮೋದಿ ಅವರ ಸರ್ಕಾರದ ಆರ್ಥಿಕ ನೀತಿ ನಿಲುವುಗಳು, ಅಥವಾ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಅವರು ಇತರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾದಂತ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದು ಕಾರಣನ? ಸಾಮಾನ್ಯ ಜನರಿಗೆ ಅದು ಅರ್ಥ ಆಗಲ್ಲ. ಆತನ್ಗೆ ಯಾವಾಗ ಬರೆ ಮೇಲೆ ಬರೆ ಬೀಳ್ತಾ ಹೋಗುತ್ತೋ, ಲಾಕ್ಡೌನ್ ಅಂತಹ ಪರಿಸ್ಥಿತಿ ಬಂದ್ರೆ ಈಗಾಗಲೇ ಬಹಳಷ್ಟು ಫ್ಯಾಕ್ಟರಿಗಳು ಮುಚ್ಚಿವೆ. ಯಾಕಂದ್ರೆ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ. ಸೊ ತೈಲ ಪ್ರಾಡಕ್ಟ್ಗಳು ಮೇಲೆ ಡಿಪೆಂಡ್ ಆಗಿರುವಂತ ಎಷ್ಟೋ ಫ್ಯಾಕ್ಟರಿಗಳು ಮುಚ್ಚಿದಾವೆ. ಕಾರ್ಮಿಕರು ಮತ್ತೆ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ.